ಇನ್ನೂ ಇನ್ವೆಸ್ಟಿಗೇಷನ್ ನೋಡ್ತಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಯಾಮಗಳಿಂದ ನಾವು ಪರಿಶೀಲನೆ ಮಾಡಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನಲ್ಲಿ ಕ್ವೈಟ್ ಪ್ರೋಗ್ರೆಸಿವ್ ಆಗಿ ಮುಂದೆ ಬರ್ತಿದ್ವಿ. ಎಸ್, ಕಾಶಿಪುರ, ಉತ್ತರಾಖಂಡ್. ಬೇಸಿಕ್ಲಿ ಅದೇ ನಾನು ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ, ಬಶೀರಾಗೆ ಮತ್ತು ಹಜರತ್ಗೆ ಶಾದಿ.com ಅಲ್ಲಿ 10 ವರ್ಷದಿಂದ ಪರಿಚಯ. ಧಾರವಾಡಲ್ಲಿ ಅವಳೊಂದು ಗ್ಯಾಸ್ ಏಜೆನ್ಸಿನ ನಡೆಸ್ತಾಳೆ. ಅವರಿಗೆ ಇಕ್ಬಾಲ್ ಅನ್ನೋರು ಪರಿಚಯ, ಇಕ್ಬಾಲಿಗೆ ಗೂಳಪ್ಪ ಅನ್ನೋನ್ ಪರಿಚಯ, ಗೂಳಪ್ಪನಿಗೆ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಪರಿಚಯ. ಹಿಂಗೆ ಸತ್ತಿದ್ದಾನೆ. ಇಕ್ಬಾಲ್ ಅವನು ಗದಗವನ್ನೇ, ಗದಗ ತಾಲೂಕು ಅವನೇ, ಇಲ್ಲೇ ಲೋಕಲ್ ಇದ್ದಾನೆ. ಸೊ ಈ ರೀತಿ. ಎಸ್, ಇದರಲ್ಲಿ ನಾವು ವಂಚನೆ ಅನ್ನೋದು ಹೆಂಗೆ ನೋಡಬೇಕು ಅಂತ ಹೇಳಿದರೆ, ಯಾರಿಂದ ವಂಚನೆ ಆಗಿದೆ ಅಂತ ಹೇಳಿ ನೋಡಬೇಕು. ಇದರಲ್ಲಿ ನೋಡಿದರೆ ಹಜರತ್ ಎಲ್ಲರಿಗೂ ವಂಚನೆ ಮಾಡಿದ್ದಾನೆ. ಹಜರತ್ ವಂಚನೆ ಮಾಡಲಿಕ್ಕೆ ಇರೋದ್ರಿಂದನೇ ಅವನೆಲ್ಲರಿಗೂ ನಂಬಿಸಿ ಈ ರೀತಿ ಮಾಡ್ಬೋದು ಅಂತ ಹೇಳಿ, ಎಲ್ಲರಿಗೂ ಯಾವ ರೀತಿ ನಂಬಿಸ್ಬೇಕು ಅಂತ ಹೇಳಿ ಅವ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಯೋಚನೆ ಮಾಡಿ ನಂಬಿಸಿ ಮೋಸ ಮಾಡಿದ್ದಾನೆ. ಅದೇ ನಾನು ನಿಮಗೆ ಹೇಳ್ತಿರೋದು. ಈ ಬಶೀರಾಗೆ ಇಕ್ಬಾಲ್ ಗೊತ್ತು, ಇಕ್ಬಾಲ್ಗೆ ಗೂಳಪ್ಪನ್ಗೆ ಗೊತ್ತು. ಯಾಕೆಂದ್ರೆ ಐತಿಹಾಸಿಕ ಸ್ಥಳ ಇರೋದ್ರಿಂದ ಅಲ್ಲಿ ನಿಧಿ ಇರ್ಬೋದು ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ. ಸೊ ಏನೋ ಇರ್ಬೋದು ಅಂತ ಹೇಳಿ ಯಾರೋ ನಂಬಿಸಿರುವಾಗ ಇದು ಇರೋ ಬಲೆಗೆ ಬಿದ್ದಿರೋ ರೀತಿಯಾಗಿದೆ. ಹಂಗೆ ನಡೆದಿರೋದು. ಇಲ್ಲ, ನೋಡಿ, ಬಶೀರಾಗೆ ಇವನ್ ನಂಬಿಸಿರ್ತಾನೆ, ಹಜರತ್ ಮೌಲ್ವಿ. ಕಾಶಿಪುರ. ನೋಡಿ, ಅದೇ ಈಗ ಈ ಪ್ರಕರಣ ಆಲ್ರೆಡಿ 3 ವರ್ಷ ಹಳೆದಿದೆ, ಇಲ್ಲ 4 ವರ್ಷ ಆಗ್ತಾ ಬಂದಿದೆ ಈಗ. ಓಕೆ, ಸೊ 4 ವರ್ಷ ಹಳೆದಿರೋದ್ರಿಂದ ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈ ರೀತಿ ಕಂಡು ಬಂದಿದೆ. ಮತ್ತು ಅವಳು ಫ್ಲೈಟ್ ಬುಕ್ ಮಾಡಿದ್ದು ಮತ್ತು ಹೋಟೆಲ್ ನೋಡ್ಕೊಂಡಿದ್ದು ಅಂತ ಹೇಳಿ ಒಂದು ಭಾಗನ ನಾವು ಇನ್ವೆಸ್ಟಿಗೇಷನ್ ಪರ್ಪಸಲ್ಲಿ ಚೆಕ್ ಮಾಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಅವಳು ಯಾವ ಮೀಡಿಯಮಿಂದ ಮಾಡಿದ್ದಾಳೆ, ಯಾವ ಥ್ರೂ ಏನು ಏಜೆನ್ಸಿ ಮಾಡಿದ್ದಾಳೆ, ಅದರಲ್ಲಿ ಅವಳೇನು ಹೇಳ್ತಾಳೆ ಅಂತ ಹೇಳಿದರೆ, ಹಜರತ್ ನನಗೆ ನಂಬಿಸಿರೋದು, ಓಕೆ ನಿನಗೆ ಒಳ್ಳೇದಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಅವಳು ಆ ನಂಬಿಕೆ ಮೇಲೆ ಮಾಡಿರೋದು. ಎಲ್ಲರೂ ಅವ್ರವ್ರ ನಂಬಿಕೆನ ದುರ್ಬಳಕೆ ಮಾಡಿಕೊಂಡು ಇವನು ಇದು ಮಾಡಿರೋದು. ಅದು ಸಾಧ್ಯ ಇಲ್ಲ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಪ್ರಕರಣ ಆಲ್ರೆಡಿ 4 ವರ್ಷ ಹಳೆಯದಿದೆ. ಓಕೆ, ಮತ್ತು ಇದರಲ್ಲಿ ಎಲ್ಲ ಆಯಾಮಗಳು ನೋಡಿದರೆ ಇವನು ಬಿಂದಿಗೆಲಿಂದ ತೊಗೊಂಡ, ಮತ್ತು ಅವು ಎಲ್ಲ ಕರಬ್ರೇಟ್ ಆಗ್ತಾ ಇದೆ. ಮತ್ತು ಯಾರು ಅಲ್ಲಿ ಅವನು ಓದಿತಾನೆ ಅಂತ ಹೇಳಿದ್ನಲ್ಲ, ಓದ್ಬಿಟ್ಟು ಇದು ಇನ್ಮೇಲಿಂದ ಮಣ್ಣು ಅಂತ ಹೇಳ್ತಾನೆ ಆ ನಿಧಿಗೆ, ಅದನ್ನು ಕೂಡ ಎಲ್ಲಿ ಮಾರಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸೊ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಸ್ ಆಲ್ ಪ್ರೂವಿಂಗ್ ಅದರ್ವೈಸ್. ಸೊ ಆ ನಿಟ್ಟಲ್ಲಿ ಆ ಲೇಡಿದು ಏನಿದೆ, ಅವಳು ಆ್ಯಕ್ಚುಲಿ 2022 ಅಲ್ಲಿ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು. ಅದರಲ್ಲಿ ನನಗೆ ಮೋಸ ಆಗಿದೆ ಅಂತ ಹೇಳಿ ಕೊಡ್ತಾಳೆ. ಈ ಹಜರತ್ ಮೇಲೆ ಅವಳು ಏನು ದುಡ್ಡು ಖರ್ಚು ಮಾಡಿದ್ದಾಳೆ ಅದನ್ನು ನನಗೆ ಹಿಂತಿರುಗಿಸಿ ಅಂತ ಹೇಳಿ ಕೊಡ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಆ ಸಂದರ್ಭದಲ್ಲಿ ಅಷ್ಟು ಡೀಪ್ ಹೋಗದಿರೋ ಕಾರಣಕ್ಕಾಗಿ ಈ ವಿಚಾರ ಆ ಟೈಮಲ್ಲಿ ಗೊತ್ತಾಗಿಲ್ಲ. 2022 ಸೆಪ್ಟೆಂಬರ್. ಅದು ದುಡ್ಡಿನ ವಿಚಾರ ನಾವು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ನೋಡಬೇಕಾಗುತ್ತೆ. ಬಟ್ ಮರಿಯಮ್ದು ಪಾತ್ರ ಹೆಂಗಿದೆ ಇದರಲ್ಲಿ ಅಂತ ಹೇಳಿದರೆ, ಬಶೀರಾಗೆ ನಂಬಿಸ್ಲಿಕ್ಕೆ ಮರಿಯಮ್ಗೆ ಯೂಸ್ ಮಾಡ್ತಾನೆ. ಎಸ್. ಸೊ ಮರಿಯಮ್ಗೂ ಕೂಡ ಹಜರತ್ ಮೋಸ ಮಾಡಿದ್ದಾನೆ. ಬೇರೆ ಈಗ ನೋಡಿ, ಬಿಜ್ಜುಗೆ ಅವನ ಮಗನ ಗುಣ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಅವನಿಗೆ ಏನೋ ಒಂದು ಸ್ವಲ್ಪ ಸ್ಪೀಚ್ ಇಂಪೇರ್ಮೆಂಟ್, ಅವನಿಗೆ 2-3 ಜನ ಮಕ್ಕಳಿದ್ದಾರೆ. ಅವನು 60 ವರ್ಷಕ್ಕಿಂತ ಮೇಲಿದ್ದಾನೆ. ಅದರಲ್ಲಿ ಒಂದು ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಈ ಹುಡುಗನಿಗೆ ಸ್ವಲ್ಪ ಬಾಯಿ ಬರಲ್ಲ ಟೈಪ್, ಅಂದರೆ ಮಾತಾಡಲಿಕ್ಕೆ ಬರ್ದೇ ಇರೋ ಕಾರಣಕ್ಕಾಗಿ ಅವನು ಆ ರೀತಿ ಅವರಿಗೆ ಮೋಸ ಮಾಡಿದ್ದಾನೆ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ವೀಕ್ನೆಸ್ನ ಇಟ್ಕೊಂಡು ಮೋಸ ಮಾಡಿದ್ದಾನೆ. ಇಕ್ಬಾಲ್ ಕಡೆಯಿಂದ ವಿಡಿಯೋ ಮಾಡಿಸಿದ್ನಲ್ಲ ಸರ್, ಆ ವಿಡಿಯೋ ಇಟ್ಕೊಂಡು ಮತ್ತಷ್ಟು ಇವರೇನಿಗೆ 4 ಜನ ಅದಾರೆ, 3-4 ಜನ ಇವ್ನು ಬಿಟ್ಟು ಮತ್ತೆ ಬೇರೆದವ್ರಿಗೆ ಆ ವಿಡಿಯೋ ಬಳಸ್ಕೊಂಡು ಈಗ ಬೇಸಿಕ್ಲಿ ಆ ವಿಡಿಯೋ ಜುಬೇರ್ ಕೈಲಿ ಮಾಡಿಸಿರೋದು. ಓಕೆ, ಜುಬೇರ್ ಮಾಡಿಸಿದ್ಮೇಲೆ
ಇದು ಬಶೀರ್ ಹತ್ರ ಹೋಗಿದೆ. ಆ ವಿಡಿಯೋ ಮಾಡಿದ ಉದ್ದೇಶನೇ ಈ ಥರ ಪಿಕ್ಚರ್ ಕಂಡ್ಲಿ ಥರ್ಡ್ ಪರ್ಸನಿಗೆ ತೋರಿಸೋಣ, ನಾನು ನಂಬಿಸಿ ಅವ್ರ ಜಮೀನಲ್ಲಿ ತೆಗಿತೀನಿ ಅಂತ ಹೇಳೋಣ, ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ದಂಗೆ ಮಾಡೋಣ, ಅವರಿಂದ ನಾವು ದುಡ್ಡು ತೊಗೊಳೋಣ ಅಂತ ಹೇಳಿ. ಅವನು ಹೆಂಗಿದೆ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನನಗೆ ಬಂಗಾರ ತೆಗೆದ್ರೆ ಬಂಗಾರ ನಂದಲ್ಲ, ಬಂಗಾರ ನನಗೆ ಹೊಂದಾಣಿಕೆ ಆಗಲ್ಲ, ಅದ್ರ ಮೇಲೆ ಏನೋ ಶಾಪ ಇರುತ್ತೆ, ಅದ್ರ ಮೇಲೆ ಏನೋ ದೆವ್ವಭೂತ ಇರುತ್ತೆ, ಇದನ್ನ ಮುಟ್ಟಿದ್ರೆ ನಾ ಭಸ್ಮ ಆಗ್ಬಿಡ್ತೀನಿ, ಸೊ ನಾನು ನಿಮಗೆ ಪೂಜೆ ಮಾಡಿ ಇಟ್ಟು ನಿಮ್ಮಿಂದ ದುಡ್ಡು ತೊಗೊಂಡು, ಅಂದರೆ ಸರ್ವಿಸ್ ಚಾರ್ಜ್ ಥರ ತೊಗೊಂಡು ಒಂದು 10 ದಿನ ಆದಮೇಲೆ ನೀವು ಅದನ್ನು ಓಪನ್ ಮಾಡಿ ಆವಾಗ ನಿಮ್ಮದು ಆಗುತ್ತೆ, ಅಲ್ಲಿವರೆಗೂ ನೀವು ಕೂಡ ಮುಟ್ಬೇಡಿ ಅಂತ ಹೇಳ್ತಾನೆ. ಸೊ ದಟ್ ಅಷ್ಟರಲ್ಲಿ ಇವನು ಎಸ್ಕೇಪ್ ಆಗ್ಬಿಡ್ಬೋದು ಅಂತ ಹೇಳಿ ಅವನದು ಮುಖ್ಯ ಉದ್ದೇಶ ಇರುತ್ತೆ. ಸೊ ಈ ರೀತಿ ಅವನು ಆಪ್ರೇಟ್ ಮಾಡ್ತಾನೆ. ಇಲ್ಲಿವರೆಗೂ ಅಂಥದ್ದು ನಮಗೆ ಗಮನಕ್ಕೆ ಬಂದಿಲ್ಲ, ಇಲ್ಲಂತೂ ಆಗಿಲ್ಲ ಗದಗಲ್ಲಿ. ಬೇರೆ ಕಡೆ ಅಂತ ಅವ್ರು ಆ ಥರ ಅವರು ಒಪ್ಕೊಂಡಿಲ್ಲ. ಸೊ ಒಂದು ಜುಬೈರ್ ಇರ್ತಾನೆ, ಒಂದು ಹಜರತ್ ಇರ್ತಾನೆ, ಈ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಇರ್ತಾರೆ. ಎಸ್, ಅವ್ರದ್ದು ನಮಗೆ ಇಲ್ಲಿವರೆಗೂ ಇನ್ವೆಸ್ಟಿಗೇಷನಲ್ಲಿ ಆ ಥರ ಏನೂ ಕಂಡು ಬಂದಿಲ್ಲ. ಈ ಸಮಯಕ್ಕೆ ಅಂಥವು ಏನು ನಮಗೆ ಇನ್ವೆಸ್ಟಿಗೇಷನಲ್ಲಿ ಪ್ರೂವ್ ಆಗಿಲ್ಲ ಅಥವಾ ಕಂಡು ಬಂದಿಲ್ಲ. ನಾವು ಆ್ಯಕ್ಚುಲಿ ಭಾಳ ಬ್ಯಾಕ್ ಟ್ರ್ಯಾಕ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ವಿಚಾರ ನಡೆದಿದ್ದು 4 years ಬ್ಯಾಕ್. ಸೊ ನಮಗೆ ಈಗ ಏನು ಪ್ರೆಸೆಂಟ್ಲಿ ಲಭ್ಯ ಇದೆ ಆ ಬೇಸಿಸ್ ಮೇಲೆ ನೋಡಿದ್ವಿ. ಇದರಲ್ಲಿ ಕಂಪ್ಲೇನೆಂಟ್ ಒಬ್ಬರು ಗದಗ ಅವರೇ ಕೊಟ್ಟಿದ್ದಾರೆ ಕಂಪ್ಲೇಂಟ್. ಸೊ ಈಗ ವಿತ್ ರೆಸ್ಪೆಕ್ಟ್ ಟು ಏನಂತ ಹೇಳಿದರೆ, ಈಗ ನಾನು ಕಂಪ್ಲೇನೆಂಟ್ ಯಾರು ಬೈ ನೇಮ್ ಹೇಳೋದು ಬಿಕಾಸ್ ಇನ್ವೆಸ್ಟಿಗೇಷನ್ ಟೈಮ್ ಇರೋದ್ರಿಂದ ಇಟ್ ಮೇ ನಾಟ್ ಬಿ ಗುಡ್ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟಿಗೇಷನ್. ಸೊ ಬಟ್ ಇಲ್ಲಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ಈ ರೀತಿ ಬಶೀರ ಬಂದು ಅವ್ರ ಹತ್ರ ಹೇಳಿದ್ದಾರೆ ಈ ಥರ ಇದೆ ಅಂತ ಹೇಳಿ. ಅವರು ನಮ್ಮ ಏನೋ ದೇಶದ ನಿಧಿ ಮತ್ತು ಏನೋ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದಿದೆ ಅಂತ ಹೇಳಿ ಅದ್ರ ಬಗ್ಗೆ ಪತ್ತೆ ಹಚ್ಚಿ ಅಂತ ಹೇಳಿ ಬಂದು ಕಂಪ್ಲೇಂಟ್ ಕೊಟ್ಟರು. ಆವಾಗಲೂ FIR ಆಗಿದೆ. ನೋಡಿ, ನಮಗೆ ಸಂಬಂಧಪಟ್ಟಂತೆ ನಾವು ಇನ್ವೆಸ್ಟಿಗೇಷನ್ ಆಸ್ ಪರ್ ದ ಕಂಪ್ಲೇಂಟ್ ಗಿವನ್ ನಾವು ಮಾಡಿದ್ದೀವಿ. ನಮ್ಮದು ಇಂಟೆನ್ಷನ್ನು ಇರೋದು ಈ ವಿಚಾರದ್ದು ಸತ್ಯಾಸತ್ಯತೆ ತಿಳ್ಕೊಳೋದು. ಸೊ ಸತ್ಯಾಸತ್ಯತೆ ಇವಾಗ ತಿಳಿದಿದೆ. ಆ ಥರ ನಾನು ಹೇಳಲಿಕ್ಕೆ ಆಗಂಗ ಇಲ್ಲ. ನಾನು 4 ವರ್ಷದಿಂದ ಇನ್ವೆಸ್ಟಿಗೇಷನಲ್ಲಿ ಯಾಕೆ ಆಗಿಲ್ಲ ಅಂತ ಹೇಳಿ ಐ ಕೆನಾಟ್ ಕಮೆಂಟ್, ಬಿಕಾಸ್ ಇನ್ವೆಸ್ಟಿಗೇಷನ್ ನಾನು ಆ ಸಂದರ್ಭದಲ್ಲಿ ಮಾಡಿಲ್ಲ. ಈ ಟೈಮಲ್ಲಿ ಆಗಿದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಆ ಕೃತ್ಯ ನಡೆದಿದ್ದ ಸಂದರ್ಭದಲ್ಲಿ ಅವರು ತಲೆಮರೆಸ್ಕೊಳ್ಲಿಕ್ಕೆ ಭಾಳ ಪ್ರಯತ್ನ ಪಟ್ಟಿರ್ಬೋದು. ಯಾಕೆಂದರೆ ಇವನು ಭಾಳ ದೂರ ಇದ್ದಾನೆ, ಎಫರ್ಟ್ ತುಂಬ ಹೋಗಿದೆ ಇದನ್ನು ಪತ್ತೆ ಹಚ್ಚಲಿಕ್ಕೆ. ಈಗ ಅವನು ಕಂಪ್ಲೇಸೆಂಟ್ ಆಗಿದ್ದಾನೆ. ಅಂದರೆ ಆಯಿತು 3 ವರ್ಷ 4 ವರ್ಷ ಆಯಿತು, ಇನ್ನು ನಾನು ಯಾರು ಹಿಡಿತಾರೆ, ಇದ್ರ ಬಗ್ಗೆ ಯಾರಿಗೆ ಗಮನ ಇರುತ್ತೆ ಅಂತ ಹೇಳಿ ಅವನು ಬಹುಶಃ ಅನಿಸಿರ್ಬೇಕು. ಬಟ್ ಅದನ್ನು ನಾವು ಬಿಡದೆ ಬೇಯಿಸಿದ್ವಿ.